ಈ ಹಿಂದೆ ಇಂಥ ಮಹಾಮಾರಿ ರೋಗಗಳನ್ನು ಇಂಗ್ಲಿಷ್ ಮೆಡಿಸಿನ್ ಅಂದರೆ ಅಲೋಪತಿ ಮೆಡಿಸಿನ್ನ ಮೂಲಕ ಗುಣ ಮಾಡಿರುವಂಥ ಅದೆಷ್ಟೋ ಉದಾಹರಣೆಗಳಿವೆ. ಅದೇ ರೀತಿ ಎಲ್ಲ ರೀತಿಯ ರೋಗಗಳನ್ನು ವಾಸಿ ಮಾಡೋದಕ್ಕೆ ನಮ್ಮ ದೇಸಿ ಮದ್ದು ಇದೆ. ಉದಾಹರಣೆಗೆ ಅಮೃತಬಳ್ಳಿ ಕಷಾಯ, ನೆಲ್ಲಿ ಕಷಾಯ, ಹೀಗೆ ಹಲವಾರು ದೇಸಿ ಔಷಧಿಗಳಿವೆ. ಇಂಗ್ಲಿಷ್ ಮೆಡಿಸಿನ್ನ ಕಂಡುಹಿಡಿಯೋದಕ್ಕಿಂತ ಮುಂಚೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ, ರೋಗಗಳನ್ನು ದೂರ ಇಡೋದಕ್ಕೆ ನಾವು ಬಳಸ್ತಾ ಇದ್ದಿದ್ದು ಇಂಥ ಗಿಡಮೂಲಿಕೆಗಳಿಂದ ತಯಾರಾದ ಔಷಧಿಗಳನ್ನ ತಾನೆ. ಈಗ ಬಂದಿರೋ ಮಹಾಮಾರಿಯಿಂದ ನಮ್ಮನ್ನ ನಾವು ರಕ್ಷಿಸ್ಕೊಳ್ಬೇಕು ಅಂತಂದ್ರೆ ನಮ್ಮಲ್ಲಿರೋ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಬೇಕು. ಅದಕ್ಕೆ ಗಿಡ ಮೂಲಿಕೆಗಳನ್ನ ಉಪಯೋಗಿಸಿ ಯಾವುದೇ ರಾಸಾಯನಿಕವನ್ನು ಬಳಸದೆ ಔಷಧಿಯನ್ನ ತಯಾರು ಮಾಡಿ ಜನಗಳಿಗೆ ತಲುಪಿಸಿದ್ರೆ ಅವರ ಆರೋಗ್ಯದ ಸುಧಾರಣೆನೂ ಆಗುತ್ತೆ, ಹಾಗೆ ಸಮಾಜಕ್ಕೆ ಅರಸನ ಕೋಟೆಯ ಕಡೆಯಿಂದ ಒಂದು ಉತ್ತಮ ಕೊಡುಗೆನೂ ಆಗುತ್ತೆ ಅನ್ನೋದು ನನ್ನ ಭಾವನೆ. ಆ ರೀತಿಯ ಔಷಧೀಯ ಗಿಡಮೂಲಿಕೆಗಳನ್ನು ಉಪಯೋಗಿಸಿ ನಮ್ಮ ಕಂಪನಿ ಮೂಲಕ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಚೂರ್ಣನ ತಯಾರು ಮಾಡಿ ಜನರಿಗೆ ತಲುಪಿಸೋಣ. ಸಮಾಜಕ್ಕೆ ಇದು ಒಂದು ಆರೋಗ್ಯಕರವಾದ ಬೆಳವಣಿಗೆನೂ ಕೊಡುತ್ತೆ, ಹಾಗೆ ನಮ್ಮ ಕೆಲಸಗಾರರಿಗೆ ಒಂದು ಕೆಲಸನೂ ಆಗುತ್ತೆ. ಫ್ಯಾಂಟಾಸ್ಟಿಕ್ ಅಮ್ಮ, ತುಂಬ ಒಳ್ಳೆ ಯೋಚನೆ ನಿಮ್ಮದು. ಸಮಾಜಕ್ಕೆ ನಿಸ್ವಾರ್ಥ ಸೇವೆ ಮಾಡೋದ್ರ ಜೊತೆಗೆ ನಮ್ಮ ನಂಬಿದವ್ರಿಗೆ ಕೈ ಹಿಡ್ದಾಗತ್ತೆ. ಆದಿ, ಈ ಹೊಗಳಿಕೆಗೆ, ಈ ಚಪ್ಪಾಳೆಗೆ ನಿಜವಾಗ್ಲೂ ಅರ್ಹಳು ನಾನಲ್ಲ. ಏನು ಹೇಳ್ತಾ ಇದ್ದೀರಾ ಅಮ್ಮ? ಇದೆಲ್ಲ ನೀವು ಹೇಳಿದ್ಮೇಲೆ ನಿಮ್ಮ ಐಡಿಯಾ ತಾನೆ? ತಪ್ಪು. ಇದನ್ನ ನಿಮ್ಮ ಮುಂದೆ ಹೇಳಿದ್ದು ನಾನು, ಆದರೆ ಇದರ ಮೂಲ, ಇದರ ಹಿಂದಿನ ಶಕ್ತಿ ಪಾರ್ವತಿ. ಈ ಅಮೂಲ್ಯವಾದ ಸಲಹೆ ಕೊಟ್ಟಿದ್ದೆ ಪಾರ್ವತಿ. ಈ ಹೊಗಳಿಕೆ ಎಲ್ಲ ಅವಳಿಗೆ ಸೇರ್ಬೇಕು. ಎಷ್ಟೊತ್ತ ಬೇಗ ಬೇಗ ತಾಂಬಾರೋ. ತಗೊಳಪ್ಪ, ತಿನ್ನು ಸ್ವಾಮಿ. ಹಾ ಹೇಳಿ ಮೇಡಮ್. ನೋಡು, ನೀನೇನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ಗೊತ್ತಿಲ್ಲ. ನೀನ್ ಎಷ್ಟು ಕೇಳ್ತೀಯೋ ಅಷ್ಟು ದುಡ್ಡನ್ನ ನಿನಗೆ ಬಿಸಾಕ್ತೀನಿ. ಈಗ ನಾನು ಹೇಳೋ ಕೆಲಸನ ಆದಷ್ಟು ಬೇಗ ಮಾಡಿ ಮುಗಿಸ್ಬೇಕು, ಗೊತ್ತಾಯ್ತಾ? ಹಾ, ಲಾಸ್ಟ್ ಟೈಮ್ ನಲ್ಲಿ ಹಿಂಗೆ ಹೇಳಿ ಯಾವ್ದೋ ಒಂದು ಕೆಲಸ ಮಾಡ್ಕೊಂಡು ದುಡ್ಡು ಕೊಡ್ದೆ, ಎಷ್ಟು ದುಡ್ಡು ಆಗ್ಬಿಟ್ಟೆ. ಅವತ್ತು ಅಷ್ಟಿದ್ ಹೊಟ್ಟೆ ಇನ್ನು ತುಂಬಿರೋ. ಛೇ, ಈ ಸಲ ಎಲ್ಲ ಹಾಗಾಗಲ್ಲ. ಈಗ ನಾನು ಹೇಳೋ ಕೆಲಸನ ಮಾಡಿ ಮುಗಿಸು. ಹೋದ್ಸಲ ಇದನ್ನು ಸೇರಿಸಿ ಕೊಡ್ತೀನಿ. ಸರಿ, ಯಾವ್ದಕ್ಕೂ ಸ್ವಲ್ಪ ಅಮೌಂಟ್ ನಾನು ಅಕೌಂಟ್ಗೆ ಹಾಕಿ, ಮಿಕ್ಕಿದ್ದನ್ನು ಕೆಲಸ ಆದ್ಮೇಲೆ ನೋಡೋಣ. ಏನಂತೀರಾ? ಹ್ಞೂ ಅಂತೀನಿ. ಬಾಯಿ ಮುಚ್ಕೊಂಡು ನಾನು ಹೇಳಿದ ಕೆಲಸನ ಮಾಡು, ಆಮೇಲೆ ಒಟ್ಟಿಗೆ ಎಲ್ಲ ಸೆಟ್ಲ್ ಮಾಡ್ತೀನಿ. ಸರಿ ಮೇಡಮ್, ಹೇಳಿ. ನೋಡು, ನಮ್ಮ ಪಕ್ಕದ ರೋಡ್ ಸರ್ಕಲ್ ಅಲ್ಲಿ ಒಂದು ಹುಡುಗ ನಿಂತಿರ್ತಾನೆ. ಅವನ ಫೋಟೋನ ನಾನು ನಿನ್ಗೆ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ. ಆ ಹುಡುಗನ್ನ ಹಿಡಿದು ಮೂರ್ಛೆ ಹೋಗೋ ಥರ ಮಾಡಿ ನಮ್ಮ ಮನೆ ಮುಂದೆ ನಿಂತಿರೋ ಕೆಂಪು ಕಾರಲ್ಲಿ ಯಾರಿಗೂ ಗೊತ್ತಾಗ್ದಿರೋ ಥರ ಡಿಕ್ಕಿಲ್ ಅವನನ್ನ ಲಾಕ್ ಮಾಡಿ. ಮುಂದಿದ್ದು ನಾನು ನೋಡ್ಕೋತೀನಿ. ಸರಿ ಮ್ಯಾಮ್. ಗಾಯಕ್ಕೆ ಮುಲ ಮಚ್ಚಿದ್ದಾಯ್ತು, ಈಗ ಪೂರ್ತಿ ಗಾಯನ ವಾಸಿ ಮಾಡಬೇಕು.
ಡ್ಯೂಟಿ ಟೈಮ್ ಆಯ್ತು. ಗುರೂಜಿ, ಆಪರೇಷನ್ ಹರೀಶ್ ಈಸ್ ಸಕ್ಸಸ್. ನಮ್ಮ ಮನೆಯ ಹೆಮ್ಮೆಯ ಪ್ರತೀಕ ಪಾರ್ವತಿ ಕೊಟ್ಟ ಉಪಾಯದಿಂದಾನೇ ಇಂಥ ಉತ್ತಮ ಕೆಲಸನ ಕಾರ್ಯರೂಪಕ್ಕೆ ತರಕಾಗ್ತಾ ಇರೋದು. ಹಾಗಾಗಿ ನಾವೆಲ್ಲರೂ ಎದ್ದು ನಿಂತು ಪಾರ್ವತಿಗೆ ಚಪ್ಪಾಳೆ ತಟ್ಟೋದ್ರ ಮೂಲಕ ಅಭಿನಂದನೆ ಸಲ್ಲಿಸಬೇಕು. ಅತ್ತೆ ಅತ್ತೆ, ಒಂದ್ ನಿಮಿಷ ಬರ್ತೀನಿ. ಹಲೋ, ಪಾರ್ವತಿಯ ಉಪಾಯ, ನನ್ನ ಆಲೋಚನೆ ಇದೆರಡನ್ನು ಸುಮ್ಮನೆ ಬಾಯಿ ಮಾತಲ್ಲಿ ಮುಗಿಸೋದು ಸರಿಯಲ್ಲ. ಇದನ್ನ ಕಾರ್ಯಗತಗೊಳಿಸೋದು ಹೇಳಿದಷ್ಟು ಸುಲಭ ಇಲ್ಲ. ಪ್ರತಿಯೊಂದು ಹೆಜ್ಜೆನೂ ಚೆನ್ನಾಗಿ ಯೋಚನೆ ಮಾಡಿ ಇಡಬೇಕಾಗತ್ತೆ ಅಲ್ವಾ ಆದಿ? ಹೌದಮ್ಮ, ಇಷ್ಟು ಕಡಿಮೆ ಟೈಮಲ್ಲಿ ಪರ್ಮಿಷನ್ ತಗೊಂಡು ರಿಸರ್ಚ್ ಮಾಡಿ ನಾವು ಅಂದ್ಕೊಂಡಿರೋ ಪ್ರಾಡಕ್ಟ್ನ ಮಾರ್ಕೆಟಿಗೆ ತರಬೇಕು ಅಂದರೆ ಅದು ಅದರದ್ದೇ ಆದ ಟೈಮ್ ಹಿಡಿಯುತ್ತೆ. ಆದಿ, ಯಾವುದೇ ಕೆಲಸನಾದ್ರೂ ಎರಡು ರೀತಿಯಲ್ಲಿ ಮುಗಿಸ್ಬಹುದು. ದುಡ್ಡಿಂದ ಕಡಿಮೆ ಸಮಯದಲ್ಲಿ ಸಾಧಿಸೋದು ಒಂದು ಆಪ್ಷನ್. ಇನ್ನೊಂದು ಆಪ್ಷನ್ ಸಮಯ ಕೊಟ್ಟು ದುಡ್ಡನ್ನ ಗಳಿಸೋದು. ಈಗ ನಮಗೆ ದುಡ್ಡು ಗಳಿಸೋವಂಥ ಇರಾದೆಗಿಂತ ಹೆಚ್ಚಾಗಿ ನಮ್ಮ ಕನಸನ್ನ ಪೂರ್ತಿ ಮಾಡೋ ಉದ್ದೇಶನೇ ಹೆಚ್ಚು. ಹಾಗಾಗಿ ಈ ಕನಸನ್ನ ಕಾರ್ಯರೂಪಕ್ಕೆ ತರಬೇಕು ಅಂತಂದ್ರೆ ದುಡ್ಡು ಕೊಟ್ಟು ಕೆಲಸ ಮುಗಿಸು. ಸರಿಮಾ. ಒಂದಕ್ಕೆ 10ರಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, 10ರಷ್ಟು ಜನ ಕೆಲಸ ಮಾಡಿದ್ರೂ ಪರವಾಗಿಲ್ಲ. ಈ ಪ್ರಾಡಕ್ಟ್ ಆದಷ್ಟು ಬೇಗ ಹೊರಬಂದು ಜನರಿಗೆ ತಲುಪಬೇಕು ಅನ್ನೋದು ನನ್ನ ಕನಸು. ಆಯ್ತಮ್ಮ, ನಮ್ಮ ಶಕ್ತಿ ಮೀರಿ ನಾವು ಕೆಲಸ ಮಾಡ್ತೀವಿ. ಹೌದು ಮಾಮ್, ಹಗಲು ರಾತ್ರಿ ಅಂದೇ ಓಡಾಡ್ತೀವಿ. ಒಟ್ಟಿನಲ್ಲಿ ನಿನ್ನ ಕನಸು ನನ್ಸಾಗಬೇಕು, ಅದೇ ನಮ್ಮ ಆಸೆ. ಎಕ್ಸ್ಕ್ಯೂಸ್ ಮಿ ಸರ್, ಹರೀಶ್ ಅಂದ್ರೆ ನೀವೇ ತಾನೆ? ನೀವೇ ತಾನೆ ಹರೀಶು? ಹೌದು. ನೀವ್ಯಾರು? ಆದಿತ್ಯ ಸರ್ ನಮ್ಮನ್ನು ಕಳ್ಸಿದ್ರು. ಅವ್ರು ಬರ್ಲಿಲ್ವಾ? ಬಂದಿದ್ದಾರೆ ಸರ್, ಇಲ್ಲೇ ಪಕ್ಕದಲ್ಲಿದ್ದಾರೆ. ನಿಮ್ಮನ್ನ ಕರ್ಕೊಂಬರೋದಕ್ಕೆ ಕೇಳಿದ್ರು ಸರ್. ಹೌದಾ? ಯಾಕೆ ಸರ್, ಡೌಟಾ? ಫೋನ್ ಏನಾದ್ರು? ಇಲ್ಲ ಇಲ್ಲ, ಹಾಗೇನಿಲ್ಲ. ನಡೀರಿ ಸರ್, ನೀವು ಮುಂದೆ ನಡೀರಿ ಸರ್, ನಾವು ಬರ್ತೀವಿ. ಬನ್ನಿ ಸರ್. ಗುರುಜಿ 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 ಗುರುಜಿ, ಗುಡ್ ನ್ಯೂಸ್ ಗುರುಜಿ. ನಮ್ ದಾರಿಗೆ ಅಡ್ಡವಾಗಿದ್ದ ಹರೀಶನ ಮಾಡಿದ್ರಿ ಹರೀಶ್ಗೆ ಸಾಯ್ಸಕ್ ಏನಾದ್ರು ಸುಪಾರಿ ಕೊಟ್ರ? ಛೇ ಛೇ ಛೇ, ನಾನ್ ಯಾಕೆ ಗುರುಜಿ ಹಂಗ್ ಮಾಡ್ಲಿ? ಅವ್ನ್ ನನ್ ಮಗ. ಮಗನ? ಹ್ಞೂ ಗುರುಜಿ, ನನ್ ಮುದ್ದಾದ ಸೊಸೆ ಉಮ್ಮನ ಅವನಿಗೆ ಕೊಟ್ಟು ಮದ್ವೆ ಮಾಡಿದ್ಮೇಲೆ ಅವ್ನು ನನ್ನ ಮಗನ್ ಥರಾನೇ ಅಲ್ವಾ? ಜಸ್ಟ್ ಪ್ರಜ್ಞೆ ತಪ್ಸಿ ಕಾರ್ ಡಿಕ್ಕಿಲ್ ಹಾಕ ಕೇಳಿದೀನಿ ಅಷ್ಟೇ. ಸರಿ, ಫೋನ್ ತಗೊಂಡ್ ಬಂದ್ರ? ಟೆನ್ ಟೆಡನ್. ಏನ್ ಮೆಸೇಜ್ ಕಳ್ಸಿದ್ದ? ನೀವೇ ನೋಡಿ ಗುರುಜಿ. ಲೋಗೋ ಕಣ್ಣಿನ ಬಗ್ಗೆ ನಿಮ್ಮ ಹತ್ರ ಮಾತಾಡ್ಬೇಕು, ದಯವಿಟ್ಟು ಸಿಗಿ ಸರ್ ಅಂತ ಕಳ್ಸಿದ್ದಾನೆ.
ನಿಮಗೋಸ್ಕರ ನಿಮ್ ಪಕ್ಕದ ರೋಡಲ್ಲಿರೋ ಸರ್ಕಲ್ ಅಲ್ಲಿ ಕಾಯ್ತಾ ಇದೀನಿ ಅಂತ ಕಳ್ಸಿದಾನೆ. ನನ್ ಗೆಸ್ ಕರೆಕ್ಟ್ ಆಗೇ ಇದೆ. ಅವನ್ ಸಿಗ್ಲಿ, ಅವನಿಗಿದೆ. ಗುರುಜಿ, ಈ ಮೆಸೇಜ್ ಏನ್ ಮಾಡ್ಲಿ? ಕಳ್ತನ ಮಾಡೋ ಕಳ್ಳರು ಕ್ಲೂ ಬಿಡ್ತಾರ? ಬಿಡಲ್ಲ ಗುರುಜಿ. ಡಿಲೀಟ್ ಗುರುಜಿ. ಗುರುಜಿ, ನಿಮ್ ಅಕೌಂಟ್ ಅಲ್ಲಿ ಏನಾದ್ರೂ ದುಡ್ಡಿಟ್ಟಿದ್ದೀರಾ? ಎಷ್ಟ್ ಬೇಕಿತ್ತು? 25,000 ಗುರುಜಿ. ಅದೇ ಆ ಹುಡುಗರಿಗೆ ಕೊಡಕ್ಕೆ. 50,000 ರೂಪಾಯಿ ಟ್ರಾನ್ಸ್ಫರ್ ಮಾಡ್ತೀನಿ. ಇನ್ 25,000 ಯಾರೇ ಗುರುಜಿ? ನಿಮಗೆ. ನನಗ? ಹೌದು, ನನ್ನ ಸಹಾಯನೇ ಇಲ್ಲದೆ ಈ ಕೆಲಸನ ಮಾಡಿದಿರಲ್ಲ, ಅದಕ್ಕೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಚೆಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವಮ್ಮ ಕೇಳಿದ ತಕ್ಷಣ ಹಿಂಗ್ ದುಡ್ಡು ಕೊಡ್ತಾಳೆ ಅಂತ ಗೊತ್ತಿದ್ದಿದ್ರೆ ಒಂದು 3 ಲಕ್ಷನಾದ್ರೂ ಕೇಳ್ತಿದ್ನಲ್ಲ ಫ್ರೆಂಡ್ಸ್. ಅದಕ್ಕೆ ಕಡೆ ದಮ್ಮಿನಿ ನಿನ್ನ ದಡ್ಡಿ ದಡ್ಡಿ ಅನ್ನೋದು ಎಲ್ರು. ಬನ್ನಿ ಸರ್ ಒಳಗೆ. ನಡೀರಿ ಸರ್. ಪಾರ್ವತಿ, ನಿನ್ನನ್ನು ನಮ್ಮ ವೈಯಕ್ತಿಕ ಕೆಲಸಗಳಿಗೆ ಬಳಸ್ಕೋಬಾರ್ದು ಅಂತ ನನ್ನ ಮಕ್ಕಳಿಗೆ ನಾನು ಆಗಾಗ ಹೇಳ್ತೀನಿ. ಇದರಿಂದ ನಿನ್ನನ್ನು ದೂರ ಇಡಬೇಕು ಅಂತಲೂ ಹೇಳಿದ್ದೀನಿ. ಆದರೆ ವಿಧಿಯ ಆಟ ನೋಡು. ಇಂಥ ಕೆಲಸಗಳಲ್ಲಿ ನಿನ್ನ ಅನಿವಾರ್ಯತೆಗಿಂತ ನಿನ್ನ ಅವಶ್ಯಕತೆನೇ ಹೆಚ್ಚು. ವೀರಣ್ಣನ ಮನೆಗೆ ಹೋಗಿ ಅಕ್ಕಿ ತರೋದಕ್ಕಾಗ್ಲಿ, ಕೆಲಸಗಾರರನ್ನ ಉಳಿಸ್ಕೊಳ್ಳೋದಕ್ಕಾಗ್ಲಿ ಪಾರ್ವತಿನೇ ಬೇಕು. ಹಾಗಾಗಿ ನಿನ್ನನ್ನು ಒಂದು ಮಾತು ಕೇಳ್ಕೊತೀನಿ. ಈ ಕೆಲಸದಲ್ಲಿ ನಮಗ್ ಸಹಾಯ ಮಾಡ್ತೀಯಾ? ನಮ್ಮ ಬೆನ್ನೆಲುಬಾಗಿ ನಮ್ಮ ಜೊತೆ ಇರ್ತೀಯಾ ಪಾರ್ವತಿ? ಅಮ್ಮ, ಈ ಪಾರ್ವತಿ ನಿಮ್ಮ ನೆರಳಲ್ಲಿ ಬೆಳೆದವಳು. ನೀವು ನನ್ನ ಹತ್ರ ಕೇಳ್ಕೋಬಾರ್ದು, ಆಜ್ಞೆ ಮಾಡಬೇಕು. ದೊಡ್ಡವರು ಬರೀ ದುಡ್ಡು ಮಾಡ್ತಾರೆ, ಸಾವಿನ ಮೇಲೆ ಕುಣಿದಾದ್ರೂ ಹಣ ಗಳಿಸ್ತಾರೆ ಅಂತಾರೆ. ಆದರೆ ನಿಜವಾದ ದೊಡ್ಡವರು ತಮ್ಮ ಬಗ್ಗೆನೂ ಯೋಚನೆ ಮಾಡದೆ ಸಮಾಜಕ್ಕೋಸ್ಕರ ನಿಲ್ತಾರೆ. ಅದಕ್ಕೆ ಉದಾಹರಣೆನೇ ನೀವಮ್ಮ. ನೀವು ನಿಮ್ಮ ಜೊತೆ ಕೆಲಸ ಮಾಡೋರ್ನ ಕೈ ಹಿಡಿದು ಕಾಪಾಡ್ತಿರೋವಾಗ ನನ್ನಂಥ ಸಾಮಾನ್ಯಳು ಕೈ ಜೋಡಿಸ್ತಾ ಇರ್ತಾಳಮ್ಮ. ಇದು ನನ್ನ ಸಹಾಯ ಅಲ್ಲ. ಈ ಅರಸನ್ ಕೋಟೆಗೆ ನನ್ನ ಥರ ಅದೆಷ್ಟೋ ಕೆಲಸಗಾರರಿಗೆ ದೇವರಾಗಿರೋ ನಿಮಗೆ, ಈ ಸಮಾಜಕ್ಕೆ ನನ್ನ ಕೈಲಾದಷ್ಟು ಅಳಿಲ್ ಸೇವೆ ಮಾಡ್ತೀನಮ್ಮ. ನಿಮ್ಮ ಹೆಸರಿಗೆ ಗೌರವ ಬರಬೇಕಷ್ಟೆ. ಅದೇನು ಮಾಡಬೇಕು ಹೇಳಿ ಅಮ್ಮ, ನಿಮ್ಮ ನೆರಳಾಗಿ ಹಿಂಬಾಲಿಸ್ತೀನಿ. ಯಾಕೆ ಸರ್ ಇನ್ನೂ ಡೌಟ್ ನಮ್ಮ ಮೇಲೆ? ಅಣ್ಣ, ಹರೀಶ್ ಅಣ್ಣಂಗೆ ಇನ್ನೂ ನಮ್ಮ ಮೇಲೆ ನಂಬಿಕೆನೇ ಬಂದಿಲ್ಲ. ನೀನೇ ಒಂದು ಸ್ವಲ್ಪ ಇರೋಣ.
ಮುದ್ದಾದ ಸೊಸೆ ಉಮ್ಮನ ಅವನಿಗೆ ಕೊಟ್ಟು ಮದ್ವೆ ಮಾಡಿದ್ಮೇಲೆ ಅವ್ನು ನನ್ನ ಮಗನ್ ಥರಾನೇ ಅಲ್ವಾ? ಜಸ್ಟ್ ಪ್ರಜ್ಞೆ ತಪ್ಸಿ ಕಾರ್ ಡಿಕ್ಕಿಲ್ ಹಾಕ ಕೇಳಿದೀನಿ ಅಷ್ಟೇ. ಈಗ ನಮ್ಮ ಮುಂದಿನ ಸ್ಟೆಪ್ ಏನು, ಪ್ಲಾನ್ ಏನು, ರೂಟ್ ಮ್ಯಾಪು ಇದ್ರ ಬಗ್ಗೆ ನಿಮಗೆಲ್ಲ ಮಂದಟ್ಟಾಗಿದೆ ಅನ್ಕೋತೀನಿ. ಖಂಡಿತ ಅಮ್ಮ. ಅನುಷ್ಕಾ, ನೀವು ಇದುವರೆಗೂ ಹೇಳಿದ್ದೆಲ್ಲ ಪರ್ಫೆಕ್ಟ್ ಆಗಿದೆ ಅತ್ತೆ. ಗುಡ್. ಆದಿ, ನಿನ್ನ ಪ್ರಕಾರ ನಾವು ಇನ್ನು ಮುಂದೆ ಯಾವ್ಯಾವ ಕೆಲಸಗಳನ್ನು ಮಾಡಬೇಕು? ಅಮ್ಮ, ನಮ್ಮ ಪ್ರಾಡಕ್ಟ್ನ ಮಾರ್ಕೆಟಲ್ಲಿ ಲಾಂಚ್ ಮಾಡೋದಕ್ಕಿಂತ ಮುಂಚೆ ನಮಗೆ ಮಾಸ್ ಪ್ರೊಡಕ್ಷನ್ ಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಕ್ಲಿನಿಕಲ್ ಟ್ರಯಲ್ ಆಗಬೇಕು. ಅದಕ್ಕೆ ನಮ್ಮ ಪ್ರಾಡಕ್ಟ್ ಸ್ಯಾಂಪಲ್ಸ್ ಬೇಕಾಗುತ್ತೆ. ಈ ಸ್ಯಾಂಪಲ್ಸನ್ನ ಎಲ್ಲಿಂದ ತರೋದು ಅಂತ ಯೋಚನೆ ಮಾಡಿದೀಯಾ? ಅದ್ರ ಬಗ್ಗೆ ನನಗೆ ಹೆಚ್ಚಾಗಿ ನಾಲೆಡ್ಜ್ ಇಲ್ಲ ಅಮ್ಮ. ಅನುಷ್ಕಾ, ನಿನಗೇನಾದರೂ ಐಡಿಯಾ ಇದೆಯಾ? ಅತ್ತೆ, ನನಗನ್ಸೋ ಪ್ರಕಾರ ಪ್ರಾಡಕ್ಟ್ಸ್ಗೋಸ್ಕರ ಸ್ಯಾಂಪಲ್ಸ್ನ ರಿಸ್ಕ್ ತಗೊಂಡು ಹುಡ್ಕೋ ಪ್ರಯತ್ನ ಮಾಡೋ ಬದಲು ಈಗಿರೋ ಆರ್ಗ್ಯಾನಿಕ್ ಮೆಡಿಸಿನ್ ಸೆಂಟರ್ಸ್ಗಳ ಜೊತೆ ಟೈಅಪ್ ಆಗೋದು ಬೆಟರ್ ಅನ್ಸುತ್ತೆ. ನಮಗೆ ಏನೇನು ಬೇಕೋ ಅವರೇ ಪ್ರೊವೈಡ್ ಮಾಡ್ತಾರತ್ತೆ. ಇದು ಯಾಕೋ ನನಗೆ ಅಷ್ಟೊಂದು ಸಮಂಜಸ ಅನ್ನಿಸ್ತಾ ಇಲ್ಲ. ಸಾರಿ ಅತ್ತೆ, ನಂಗೆ ಅನ್ಸಿದ್ನ ಹೇಳ್ದೆ. ದಟ್ಸ್ ಆಲ್ ರೈಟ್. ಹಾಗಾದರೆ ನಾವು ಬೇರೆ ಯಾವುದೂ ಆಪ್ಷನ್ ಇಲ್ವಾ ಅಮ್ಮ? ಇದೆ. ಏನು? ಹಿತ್ತಲ ಗಿಡ ಯಾವತ್ತಿದ್ರೂ ಮದ್ದೆ, ಆದರೆ ಅದು ನಮ್ಮ ಕಣ್ಣು ಕಾಣಿಸಲ್ಲ ಅಷ್ಟೇ. ಅರ್ಥ ಆಗಲಿಲ್ಲ ಅಮ್ಮ. ಹಿತ್ತಲ್ ಗಿಡ ಅಂದರೆ ಯಾರು? ನಮ್ಮ ಪಾರ್ವತಿ.